ಬಿಜೆಪಿಯವರು ಒಂದು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂದರೆ, ನೆನ್ನೆ ಬಿಜೆಪಿಯವರು ಯಾರೋ ಪಾಪ ಮಾಜಿ ಮಂತ್ರಿಗಳು ಕೋರ್ಟ್ಗೆ ಹೋಗ್ಬೇಕಲ್ಲ, ಇವ್ರು ಯಾಕೆ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ಕೇಳಿದ್ರು. ಅವರು ಮಾಜಿ ಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ ಸಂವಿಧಾನದ ಬುಕ್ಕು ನಿಮ್ಮ ಮನೆಗೆ ಕೊರಿಯರ್ ಮಾಡ್ತೀನಿ, ನೀವು ಅಡ್ರೆಸ್ ಕೊಟ್ಟರೆ. ಯಾಕೆಂದರೆ ಮನೆ ನೆನಪಿಳ್ಕೊಳ್ಳೋ ಅಂತ ಅಚೀವರ್ ನೀವಲ್ಲ, ನಿಮ್ಮ ಅಡ್ರೆಸ್ ಕೂಡ ನಮಗೆ ಗೊತ್ತಿಲ್ಲ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆರ್ಟಿಕಲ್ 323 ಹೇಳುತ್ತೆ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ ಅಂತ. ಆರ್ಟಿಕಲ್ 324 ಹೇಳುತ್ತೆ ವೋಟರ್ ಕಾರ್ಡ್ ಕೊಡುವಾಗ ಜಾತಿ ಭೇದ ಭಾವ ನೋಡಬಾರ್ದು ಅಂತ. ಆರ್ಟಿಕಲ್ 325 ಹೇಳುತ್ತೆ 18 ವರ್ಷ ಮೇಲ್ಪಟ್ಟವ್ರಿಗೆ ವೋಟ್ ಹಾಕೋ ರೈಟ್ಸ್ ಕೊಡಬೇಕು ಅಂತ. 326, 327, 328 ಲೋಕಸಭೆ ರಾಜ್ಯಸಭೆ ಇದು ಸ್ಟೇಟ್ ಅಸೆಂಬ್ಲಿ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 329ನ ಗೂಗಲ್ ಮಾಡಬೇಕು. ಆರ್ಟಿಕಲ್ 320 ಏನು ಹೇಳುತ್ತೆ ಗೊತ್ತಾ ಸಂವಿಧಾನದಲ್ಲಿ? BJP ಅವ್ರು ಕೇಳಿಸ್ಕೋಬೇಕು. ಆರ್ಟಿಕಲ್ 329 ಎಲೆಕ್ಷನ್ ವಿಚಾರಕ್ಕೆ ಕೋರ್ಟು ಹಸ್ತಕ್ಷೇಪ ಮಾಡಬಾರದು ಅಂತೂ ಸಂವಿಧಾನದಲ್ಲಿ ಹೇಳಿದೆ. ನಾವು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳೋಕ್ಕಾಗಲ್ಲ, ಆ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಹತ್ರ ಹೋಗ್ತಿದ್ದೀವಿ, ಅದಕ್ಕೆ ಸ್ಟ್ರೈಕ್ ಮಾಡ್ತಿದ್ದೀವಿ. ಪಿಟಿಷನ್ ನೋಡಿ, ನೀವು ನೋಡಿ ಆರ್ಟಿಕಲ್ 329 ಸಬ್ ಕ್ಲಾಸ್ ಎ ಸಬ್ ಕ್ಲಾಸ್ ಬಿ ನೋಡಿ ಸರ್. ಓನ್ಲಿ ಪಿಟಿಷನ್ಸ್ ಅಲೋ ಮಾಡ್ತಾರೆ, ನೀವು ಬೇಕು ಅಂದರೆ ಇದು ಕರೆಕ್ಟಾಗಿ ಆರ್ಟಿಕಲ್ 329 ಓದಿ ನೋಡಿ. ನಮಗೆ ಎಲೆಕ್ಷನ್ ಕಮಿಷನ್ ಅಪ್ರೋಚ್ ಆದರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಅಲ್ಲೇ ನ್ಯಾಯ ಸಿಗುತ್ತೆ ಅಂತ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ, ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀವಿ ಸರ್. ಧರ್ಮಸ್ಥಳದ ಬಗ್ಗೆ SIT ಅವ್ರು ತನಿಖೆ ಮಾಡ್ತಿದ್ದಾರೆ. ನನ್ನ ಸರ್ಕಾರ ಅದ್ರ ಬಗ್ಗೆ ಸ್ಪಂದಿಸುತ್ತೆ. ನಾನು ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಖಂಡಿತವಾಗೂ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡ್ತೀನಿ. ಈಗ SIT ತನಿಖೆ ಹಂತದಲ್ಲಿದೆ. ನಾನು ಸರ್ಕಾರದ ಭಾಗವಾಗಿರೋದ್ರಿಂದ ಏನು ಮಾತಾಡಿದ್ರು ಅದು ತನಿಖೆ ಮೇಲೆ ಪ್ರಭಾವ ಬೀರುತ್ತೆ. ನಾನು ಸರ್ಕಾರದ ಭಾಗ ಆಗಿರೋದ್ರಿಂದ ಖಂಡಿತವಾಗೂ ಒಂದು ಫೈನ್ ಡೇ ಅದ್ರ ಬಗ್ಗೆ ಮಾತಾಡ್ತೀನಿ ಸರ್. ಮೇಡಮ್, BJPಯವರು ಒಂದು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂದರೆ, ನೆನ್ನೆ BJPಯವರು ಯಾರೋ ಪಾಪ ಮಾಜಿ ಮಂತ್ರಿಗಳು ಕೋರ್ಟ್ಗೆ ಹೋಗ್ಬೇಕಲ್ಲ, ಇವ್ರು ಯಾಕೆ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ಕೇಳಿದ್ರು. ಅವರು ಮಾಜಿ ಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ ಸಂವಿಧಾನದ ಬುಕ್ಕು ನಿಮ್ಮ ಮನೆಗೆ ಕೊರಿಯರ್ ಮಾಡ್ತೀನಿ, ನೀವು ಅಡ್ರೆಸ್ ಕೊಟ್ಟರೆ. ಯಾಕೆಂದರೆ ಮನೆ ನೆನಪಿಳ್ಕೊಳ್ಳೋ ಅಂತ ಅಚೀವರ್ ನೀವಲ್ಲ, ನಿಮ್ಮ ಅಡ್ರೆಸ್ ಕೂಡ ನಮಗೆ ಗೊತ್ತಿಲ್ಲ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆರ್ಟಿಕಲ್ 323 ಹೇಳುತ್ತೆ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ ಅಂತ. ಆರ್ಟಿಕಲ್ 324 ಹೇಳುತ್ತೆ ವೋಟರ್ ಕಾರ್ಡ್ ಕೊಡುವಾಗ ಜಾತಿ ಭೇದ ಭಾವ ನೋಡಬಾರ್ದು ಅಂತ. ಆರ್ಟಿಕಲ್ 325 ಹೇಳುತ್ತೆ 18 ವರ್ಷ ಮೇಲ್ಪಟ್ಟವ್ರಿಗೆ ವೋಟ್ ಹಾಕೋ ರೈಟ್ಸ್ ಕೊಡಬೇಕು ಅಂತ. 326, 327, 328 ಲೋಕಸಭೆ ರಾಜ್ಯಸಭೆ ಇದು ಸ್ಟೇಟ್ ಅಸೆಂಬ್ಲಿ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 329ನ ಗೂಗಲ್ ಮಾಡಬೇಕು. ಆರ್ಟಿಕಲ್ 320 ಏನು ಹೇಳುತ್ತೆ ಗೊತ್ತಾ ಸಂವಿಧಾನದಲ್ಲಿ? BJP ಅವ್ರು ಕೇಳಿಸ್ಕೋಬೇಕು. ಆರ್ಟಿಕಲ್ 329 ಎಲೆಕ್ಷನ್ ವಿಚಾರಕ್ಕೆ ಕೋರ್ಟು ಹಸ್ತಕ್ಷೇಪ ಮಾಡಬಾರದು ಅಂತೂ ಸಂವಿಧಾನದಲ್ಲಿ ಹೇಳಿದೆ. ನಾವು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳೋಕ್ಕಾಗಲ್ಲ, ಆ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಹತ್ರ ಹೋಗ್ತಿದ್ದೀವಿ, ಅದಕ್ಕೆ ಸ್ಟ್ರೈಕ್ ಮಾಡ್ತಿದ್ದೀವಿ. ಪಿಟಿಷನ್ ನೋಡಿ, ನೀವು ನೋಡಿ ಆರ್ಟಿಕಲ್ 329 ಸಬ್ ಕ್ಲಾಸ್ ಎ ಸಬ್ ಕ್ಲಾಸ್ ಬಿ ನೋಡಿ ಸರ್. ಓನ್ಲಿ ಪಿಟಿಷನ್ಸ್ ಅಲೋ ಮಾಡ್ತಾರೆ, ನೀವು ಬೇಕು ಅಂದರೆ ಇದು ಕರೆಕ್ಟಾಗಿ ಆರ್ಟಿಕಲ್ 329 ಓದಿ ನೋಡಿ. ನಮಗೆ ಎಲೆಕ್ಷನ್ ಕಮಿಷನ್ ಅಪ್ರೋಚ್ ಆದರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಅಲ್ಲೇ ನ್ಯಾಯ ಸಿಗುತ್ತೆ ಅಂತ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ, ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀವಿ ಸರ್. ನೋಟಲ್ಲಿ ಸಾವಿಗೆ ಕಾರಣ ಡಾಕ್ಟರ್ K. ಸುಧಾಕರ್ ಅಂತ ಇನ್ನಿಬ್ಬರ ಹೆಸರು ಬರೆದಿದ್ದಾನೆ. 2021ರಲ್ಲಿ ಡ್ರೈವರ್ ಪೋಸ್ಟ್ ಪರ್ಮನೆಂಟ್ ಮಾಡಿಸ್ತೀನಿ ಅಂತ 40 ಲಕ್ಷ ಇಸ್ಕೊತಾರೆ. ಫಸ್ಟ್ 25 ಲಕ್ಷ, ನಂತರ 15 ಲಕ್ಷ ಕೊಡ್ತಾರೆ ಅಂತ ಖುದ್ದು ಹುಡುಗ ಬರೆದಿದ್ದಾನೆ. ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಎಲ್ಲಿ ಕೊಟ್ಟಿದ್ದಾನೆ, ಎಲ್ಲಿ, ಯಾವಾಗ, ಯಾರಿಕೆಗೆ 4 ಪೇಜ್ ಡೀಟೇಲ್ಡ್ ಬರೆದಿದ್ದಾನೆ. ಮತ್ತೆ ಯಾವಾಗ ಕೆಲಸ ಆಗಲಿಲ್ವೋ ವಾಪಸ್ ಕೊಡಿ ಅಂತ ಕೇಳಿದ್ರು ಇವ್ರು ಕೊಟ್ಟಿಲ್ಲ. ಆ ಹುಡುಗ ಹರಾಜ್ ಆಗಿ ಸಾಲ ತೀರ್ಸಕ್ಕಾಗದೆ ನೆನೆ ತೀರ್ಕೊಂಡ. ಅವ್ರ ಶ್ರೀಮತಿ ಬಂದು ST ಸಮುದಾಯದ ಹೆಣ್ಣುಮಗಳು, ಆ ಹುಡುಗ SC ಸಮುದಾಯದ ಹುಡುಗ. ಅವ್ರು ಆಬ್ವಿಯಸ್ಲಿ ಡೆತ್ ನೋಟಲ್ಲಿ ಏನಿದೆಯೋ ಕ್ಲಿಯರ್ ಆಗಿ ಅದ್ರ ಬೇಸಿಸ್ ಮೇಲೇನೆ FIR ಮಾಡಿರೋದು. ಅದ್ರಲ್ಲಿ ನಮ್ದು ಯಾರ್ದು ಹಸ್ತಕ್ಷೇಪ ಇಲ್ಲ. ಈಗ ಹಂಗಾದ್ರೆ ಆ ಹುಡುಗನ ಹತ್ರ 40 ಲಕ್ಷ ಇಸ್ಕೊಂಡಿದ್ದು ನಿಜಾನ ಸುಳ್ಳ? ಆ ಹುಡುಗ ಗೊತ್ತಿಲ್ಲ ಅಂದ್ರೆ ಅವ್ನು ಇನ್ನೊಬ್ಬರ ಹೆಸರು ಬರ್ದಿದ್ದಾನಲ್ಲ. ಸರ್, ನೀವು ಪ್ರಾಮಾಣಿಕರಿದ್ರೆ ನಿಮ್ಮದೇ ಸರ್ಕಾರ ತಾನೇ ಕೇಂದ್ರದಲ್ಲಿ, CBI ಎನ್ಕ್ವೈರಿಗೆ ಆದೇಶ ಮಾಡಿ ನೋಡೋಣ, ನಾನು ರೆಡಿ ಇದ್ದೀನಲ್ಲ. ಈಗ ಆ ಹುಡುಗನ ಡೆತ್ತಲ್ಲಿ ಈಗ ಅವ್ರು ಕ್ಲೀನ್ ಚಿಟ್ ಸಿಗಬೇಕು ತಾನೆ. ನಿಮಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ತಾನೆ, CBI ಕೊಡ್ರಿ ನೋಡೋಣ. CBI ಕೊಡಿ ತಾಕತ್ತಿದ್ರೆ. ಆ ಹುಡುಗ ಡೆತ್ ನೋಟಲ್ಲಿ, ಒಬ್ಬ SC ಸಮುದಾಯದ ಹುಡುಗ ಡೆತ್ ನೋಟಲ್ಲಿ 40 ಲಕ್ಷ ಇಸ್ಕೊಂಡು ನನಗೆ ವಾಪಸ್ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡು ಮಕ್ಕಳು ಅನಾಥ ಮಾಡಿ ಹೊರಟೋದ್ರೆ, ಇವರು ಡೆಲ್ಲಿಯಲ್ಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ, ಮತ್ತೆ ಮುಖ ಗೊತ್ತಿಲ್ಲ ಅಂತಾರೆ. ಡೈಲಿ ಒಬ್ರ ಹತ್ರ ಇಬ್ಬರ ಹತ್ರ ಡೀಲ್ ಮಾಡಿದ್ರೆ ಮುಖ ಗೊತ್ತಾಗುತ್ತೆ, ದಿನಕ್ಕೆ 100 ಜನರ ಜೊತೆ ಡೀಲ್ ಮಾಡಿದ್ರೆ ಮುಖ ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಕಳೆದ 10 ವರ್ಷದಲ್ಲಿ ಸಾವಿರಾರು ಜನರ ಜೊತೆ ಡೀಲ್ ಮಾಡಿದಾಗ ಮುಖ ಎಲ್ಲ ಪರಿಚಯ ಇರಲ್ಲ ಸರ್. ಆ ಹುಡುಗ ಬರ್ದಿದ್ದಾನೆ ಡೆತ್ ನೋಟಲ್ಲಿ, ಡೆತ್ ನೋಟ್ ಆ ಹುಡುಗನ ಹ್ಯಾಂಡ್ ರೈಟಿಂಗು. ಫೋರೆನ್ಸಿಕ್ ಹೋಗಲಿ, ತನಿಖೆ ಆಗಲಿ,
ನಾವಂತೂ ಆ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಪಡ್ತೀವಿ. ಬಿಜೆಪಿಯವರು ಒಂದು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂದರೆ, ನೆನ್ನೆ ಬಿಜೆಪಿಯವರು ಯಾರೋ ಪಾಪ ಮಾಜಿ ಮಂತ್ರಿಗಳು ಕೋರ್ಟ್ಗೆ ಹೋಗ್ಬೇಕಲ್ಲ, ಇವ್ರು ಯಾಕೆ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ಕೇಳಿದ್ರು. ಅವರು ಮಾಜಿ ಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ ಸಂವಿಧಾನದ ಬುಕ್ಕು ನಿಮ್ಮ ಮನೆಗೆ ಕೊರಿಯರ್ ಮಾಡ್ತೀನಿ, ನೀವು ಅಡ್ರೆಸ್ ಕೊಟ್ಟರೆ. ಯಾಕೆಂದರೆ ಮನೆ ನೆನಪಿಳ್ಕೊಳ್ಳೋ ಅಂಥ ಅಚೀವರ್ ನೀವಲ್ಲ, ನಿಮ್ಮ ಅಡ್ರೆಸ್ ಕೂಡ ನಮಗೆ ಗೊತ್ತಿಲ್ಲ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆರ್ಟಿಕಲ್ 323 ಹೇಳುತ್ತೆ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ ಅಂತ. ಆರ್ಟಿಕಲ್ 324 ಹೇಳುತ್ತೆ ವೋಟರ್ ಕಾರ್ಡ್ ಕೊಡುವಾಗ ಜಾತಿ ಭೇದ ಭಾವ ನೋಡಬಾರ್ದು ಅಂತ. ಆರ್ಟಿಕಲ್ 325 ಹೇಳುತ್ತೆ 18 ವರ್ಷ ಮೇಲ್ಪಟ್ಟವ್ರಿಗೆ ವೋಟ್ ಹಾಕೋ ರೈಟ್ಸ್ ಕೊಡಬೇಕು ಅಂತ. 326, 327, 328 ಲೋಕಸಭೆ ರಾಜ್ಯಸಭೆ ಇದು ಸ್ಟೇಟ್ ಅಸೆಂಬ್ಲಿ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 329ನ ಗೂಗಲ್ ಮಾಡಬೇಕು. ಆರ್ಟಿಕಲ್ 329 ಏನು ಹೇಳುತ್ತೆ ಗೊತ್ತಾ ಸಂವಿಧಾನದಲ್ಲಿ? ಬಿಜೆಪಿ ಅವ್ರು ಕೇಳಿಸ್ಕೋಬೇಕು. ಆರ್ಟಿಕಲ್ 329 ಎಲೆಕ್ಷನ್ ವಿಚಾರಕ್ಕೆ ಕೋರ್ಟು ಹಸ್ತಕ್ಷೇಪ ಮಾಡಬಾರದು ಅಂತೂ ಸಂವಿಧಾನದಲ್ಲಿ ಹೇಳಿದೆ. ನಾವು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳೋಕ್ಕಾಗಲ್ಲ, ಆ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಹತ್ರ ಹೋಗ್ತಿದ್ದೀವಿ, ಅದಕ್ಕೆ ಸ್ಟ್ರೈಕ್ ಮಾಡ್ತಿದ್ದೀವಿ. ಪಿಟಿಷನ್ ನೋಡಿ, ನೀವು ನೋಡಿ ಆರ್ಟಿಕಲ್ 329 ಸಬ್ ಕ್ಲಾಸ್ ಎ ಸಬ್ ಕ್ಲಾಸ್ ಬಿ ನೋಡಿ ಸರ್, ಓನ್ಲಿ ಪಿಟಿಷನ್ಸ್ ಅಲೋ ಮಾಡ್ತಾರೆ. ನೀವು ಬೇಕು ಅಂದರೆ ಇದು ಕರೆಕ್ಟಾಗಿ ಆರ್ಟಿಕಲ್ 329 ಓದಿ ನೋಡಿ. ನಮಗೆ ಎಲೆಕ್ಷನ್ ಕಮಿಷನ್ ಅಪ್ರೋಚ್ ಆದರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಅಲ್ಲೇ ನ್ಯಾಯ ಸಿಗುತ್ತೆ ಅಂತ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ, ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀವಿ ಸರ್. ಧರ್ಮಸ್ಥಳದ ಬಗ್ಗೆ SIT ಅವ್ರು ತನಿಖೆ ಮಾಡ್ತಿದ್ದಾರೆ. ನನ್ನ ಸರ್ಕಾರ ಅದ್ರ ಬಗ್ಗೆ ಸ್ಪಂದಿಸುತ್ತೆ. ನಾನು ಸಂಪೂರ್ಣವಾಗಿ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಖಂಡಿತವಾಗೂ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೊಡ್ತೀನಿ. ಈಗ SIT ತನಿಖೆ ಹಂತದಲ್ಲಿದೆ. ನಾನು ಸರ್ಕಾರದ ಭಾಗವಾಗಿರೋದ್ರಿಂದ ಏನು ಮಾತಾಡಿದ್ರು ಅದು ತನಿಖೆ ಮೇಲೆ ಪ್ರಭಾವ ಬೀರುತ್ತೆ. ನಾನು ಸರ್ಕಾರದ ಭಾಗ ಆಗಿರೋದ್ರಿಂದ ಖಂಡಿತವಾಗೂ ಒಂದು 5 ಡೇ ಅದ್ರ ಬಗ್ಗೆ ಮಾತಾಡ್ತೀನಿ ಸರ್. ಮೇಡಮ್, ಬಿಜೆಪಿಯವರು ಒಂದು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂದರೆ, ನೆನ್ನೆ ಬಿಜೆಪಿಯವರು ಯಾರೋ ಪಾಪ ಮಾಜಿ ಮಂತ್ರಿಗಳು ಕೋರ್ಟ್ಗೆ ಹೋಗ್ಬೇಕಲ್ಲ, ಇವ್ರು ಯಾಕೆ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ಕೇಳಿದ್ರು. ಅವರು ಮಾಜಿ ಮಂತ್ರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ ಸಂವಿಧಾನದ ಬುಕ್ಕು ನಿಮ್ಮ ಮನೆಗೆ ಕೊರಿಯರ್ ಮಾಡ್ತೀನಿ, ನೀವು ಅಡ್ರೆಸ್ ಕೊಟ್ಟರೆ. ಯಾಕೆಂದರೆ ಮನೆ ನೆನಪಿಳ್ಕೊಳ್ಳೋ ಅಂಥ ಅಚೀವರ್ ನೀವಲ್ಲ, ನಿಮ್ಮ ಅಡ್ರೆಸ್ ಕೂಡ ನಮಗೆ ಗೊತ್ತಿಲ್ಲ. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆರ್ಟಿಕಲ್ 323 ಹೇಳುತ್ತೆ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ ಅಂತ. ಆರ್ಟಿಕಲ್ 324 ಹೇಳುತ್ತೆ ವೋಟರ್ ಕಾರ್ಡ್ ಕೊಡುವಾಗ ಜಾತಿ ಭೇದ ಭಾವ ನೋಡಬಾರ್ದು ಅಂತ. ಆರ್ಟಿಕಲ್ 325 ಹೇಳುತ್ತೆ 18 ವರ್ಷ ಮೇಲ್ಪಟ್ಟವ್ರಿಗೆ ವೋಟ್ ಹಾಕೋ ರೈಟ್ಸ್ ಕೊಡಬೇಕು ಅಂತ. 326, 327, 328 ಲೋಕಸಭೆ ರಾಜ್ಯಸಭೆ ಇದು ಸ್ಟೇಟ್ ಅಸೆಂಬ್ಲಿ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 329ನ ಗೂಗಲ್ ಮಾಡಬೇಕು. ಆರ್ಟಿಕಲ್ 329 ಏನು ಹೇಳುತ್ತೆ ಗೊತ್ತಾ ಸಂವಿಧಾನದಲ್ಲಿ? ಬಿಜೆಪಿ ಅವ್ರು ಕೇಳಿಸ್ಕೋಬೇಕು. ಆರ್ಟಿಕಲ್ 329 ಎಲೆಕ್ಷನ್ ವಿಚಾರಕ್ಕೆ ಕೋರ್ಟು ಹಸ್ತಕ್ಷೇಪ ಮಾಡಬಾರದು ಅಂತೂ ಸಂವಿಧಾನದಲ್ಲಿ ಹೇಳಿದೆ. ನಾವು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳೋಕ್ಕಾಗಲ್ಲ, ಆ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಹತ್ರ ಹೋಗ್ತಿದ್ದೀವಿ, ಅದಕ್ಕೆ ಸ್ಟ್ರೈಕ್ ಮಾಡ್ತಿದ್ದೀವಿ. ಪಿಟಿಷನ್ ನೋಡಿ, ನೀವು ನೋಡಿ ಆರ್ಟಿಕಲ್ 329 ಸಬ್ ಕ್ಲಾಸ್ ಎ ಸಬ್ ಕ್ಲಾಸ್ ಬಿ ನೋಡಿ ಸರ್, ಓನ್ಲಿ ಪಿಟಿಷನ್ಸ್ ಅಲೋ ಮಾಡ್ತಾರೆ. ನೀವು ಬೇಕು ಅಂದರೆ ಇದು ಕರೆಕ್ಟಾಗಿ ಆರ್ಟಿಕಲ್ 329 ಓದಿ ನೋಡಿ. ನಮಗೆ ಎಲೆಕ್ಷನ್ ಕಮಿಷನ್ ಅಪ್ರೋಚ್ ಆದರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಅಲ್ಲೇ ನ್ಯಾಯ ಸಿಗುತ್ತೆ ಅಂತ ನಾವು ಸ್ಟ್ರೈಕ್ ಮಾಡ್ತಿದ್ದೀವಿ, ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೀವಿ ಸರ್. ನೋಟಲ್ಲಿ ಸಾವಿಗೆ ಕಾರಣ ಡಾಕ್ಟರ್ ಕೆ ಸುಧಾಕರ್ ಅಂತ ಇನ್ನಿಬ್ಬರ ಹೆಸರು ಬರೆದಿದ್ದಾನೆ. 2021ರಲ್ಲಿ ಡ್ರೈವರ್ ಪೋಸ್ಟ್ ಪರ್ಮನೆಂಟ್ ಮಾಡಿಸ್ತೀನಿ ಅಂತ 40 ಲಕ್ಷ ಇಸ್ಕೊತಾರೆ. ಫಸ್ಟ್ 25 ಲಕ್ಷ, ನಂತರ 15 ಲಕ್ಷ ಕೊಡ್ತಾರೆ ಅಂತ ಖುದ್ದ ಹುಡುಗ ಬರೆದಿದ್ದಾನೆ. ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಎಲ್ಲಿ ಕೊಟ್ಟಿದ್ದಾನೆ, ಎಲ್ಲಿ, ಯಾವಾಗ, ಯಾರಿಕೆಗೆ 4 ಪೇಜ್ ಡೀಟೇಲ್ಡ್ ಬರೆದಿದ್ದಾನೆ. ಮತ್ತೆ ಯಾವಾಗ ಕೆಲಸ ಆಗಲಿಲ್ವೋ ವಾಪಸ್ ಕೊಡಿ ಅಂತ ಕೇಳಿದ್ರು ಇವ್ರು ಕೊಟ್ಟಿಲ್ಲ. ಆ ಹುಡುಗ ಹರಾಜ್ ಆಗಿ ಸಾಲ ತೀರ್ಸಕ್ಕಾಗದೆ ನೆನೆ ತೀರ್ಕೊಂಡ. ಅವ್ರ ಶ್ರೀಮತಿ ಬಂದು ST ಸಮುದಾಯದ ಹೆಣ್ಣುಮಗಳು, ಆ ಹುಡುಗ SC ಸಮುದಾಯದ ಹುಡುಗ. ಅವ್ರು ಆಬ್ವಿಯಸ್ಲಿ ಡೆತ್ ನೋಟಲ್ಲಿ ಏನಿದೆಯೋ ಕ್ಲಿಯರ್ ಆಗಿ ಅದ್ರ ಬೇಸಿಸ್ ಮೇಲೇನೆ FIR ಮಾಡಿರೋದು. ಅದ್ರಲ್ಲಿ ನಮ್ದು ಯಾರ್ದು ಹಸ್ತಕ್ಷೇಪ ಇಲ್ಲ. ಈಗ ಹಂಗಾದ್ರೆ ಆ ಹುಡುಗನ ಹತ್ರ 40 ಲಕ್ಷ ಇಸ್ಕೊಂಡಿದ್ದು ನಿಜಾನ ಸುಳ್ಳ? ಆ ಹುಡುಗ ಗೊತ್ತಿಲ್ಲ ಅಂದರೆ ಅವ್ನು ಇನ್ನೊಬ್ಬರ ಹೆಸರು ಬರೆದಿದ್ದಾನಲ್ಲ. ಸರ್, ನೀವು ಪ್ರಾಮಾಣಿಕರಿದ್ರೆ ನಿಮ್ಮದೇ ಸರ್ಕಾರ ತಾನೇ ಕೇಂದ್ರದಲ್ಲಿ, CBI ಎನ್ಕ್ವೈರಿಗೆ ಆದೇಶ ಮಾಡಿ ನೋಡೋಣ, ನಾನು ರೆಡಿ ಇದ್ದೀನಲ್ಲ. ಈಗ ಆ ಹುಡುಗನ ಡೆತ್ತಲ್ಲಿ ಈಗ ಅವ್ರು ಕ್ಲೀನ್ ಚಿಟ್ ಸಿಗಬೇಕು ತಾನೆ. ನಿಮಗೆ ನಮ್ಮ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ತಾನೆ? CBI ಕೊಡ್ರಿ ನೋಡೋಣ, CBI ಕೊಡಿ ತಾಕತ್ತಿದ್ರೆ. ಆ ಹುಡುಗ ಡೆತ್ ನೋಟಲ್ಲಿ, ಒಬ್ಬ SC ಸಮುದಾಯದ ಹುಡುಗ ಡೆತ್ ನೋಟಲ್ಲಿ 40 ಲಕ್ಷ ಇಸ್ಕೊಂಡು ನನಗೆ ವಾಪಸ್ ಕೊಟ್ಟಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡು ಮಕ್ಕಳು ಅನಾಥ ಮಾಡಿ ಹೊರಟೋದ್ರೆ ಇವರು ಡೆಲ್ಲಿಯಲ್ಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾರೆ. ಮತ್ತೆ ಮುಖ ಗೊತ್ತಿಲ್ಲ ಅಂತಾರೆ. ಡೈಲಿ ಒಬ್ರತ್ರ ಇಬ್ಬರತ್ರ ಡೀಲ್ ಮಾಡಿದ್ರೆ ಮುಖ ಗೊತ್ತಾಗುತ್ತೆ. ದಿನಕ್ಕೆ 100 ಜನರ ಜೊತೆ ಡೀಲ್ ಮಾಡಿದ್ರೆ ಮುಖ ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಕಳೆದ 10 ವರ್ಷದಲ್ಲಿ ಸಾವಿರಾರು ಜನರ ಜೊತೆ ಡೀಲ್ ಮಾಡಿದಾಗ ಮುಖ ಎಲ್ಲ ಪರಿಚಯ ಇರಲ್ಲ ಸರ್. ಆ ಹುಡುಗ ಬರ್ದಿದ್ದಾನೆ ಡೆತ್ ನೋಟಲ್ಲಿ.
ಡೆತ್ ನೋಟ್, ಆ ಹುಡುಗನ ಹ್ಯಾಂಡ್ ರೈಟಿಂಗು, ಫೋರೆನ್ಸಿಕ್ ಹೋಗಲಿ, ತನಿಖೆ ಆಗಲಿ. ನಾವಂತೂ ಆ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಕೊಡಿಸೋ ಪ್ರಯತ್ನ ಪಡ್ತೀವಿ.